ಸ್ಪೆಷಲ್ ಏನು ಅಂತಂದ್ರೆ ಗೌರಿ ಹಬ್ಬ ಏನು ಫೋಕಸ್ ಆಗ್ತದೆ ಯೂತ್ ಗಳಿಗೆ ಹೈಯೆಸ್ಟ್ ಇದು ಹೈಲೈಟ್ ಆಗುತ್ತೆ ಹಬ್ಬ, ಹೌದಲ್ವಾ? ಸೊ ಏನದು ಗಣಪತಿ ಕರ್ಕೊಂಡೋಗಿ ವಿಸರ್ಜನೆ ಮಾಡಕ್ಕೆ ಬರ್ತದೆ, ಕರ್ಕೊಂಡು ಹೋಗಿ ವಿಸರ್ಜನೆ ಮಾಡೋದು ವಿಶೇಷವಾದ ಹಬ್ಬ ಆಗಿರ್ತದೆ. ಸೊ ಯಜ್ಞಾಪುರದಲ್ಲಿ ಇಲ್ಲಿವರೆಗೂ ಗೌರಿ ಗಣಪತಿ ಹಬ್ಬ ಸಂಬಂಧಪಟ್ಟಂತೆ ಏನ್ ಇಶ್ಯೂಸ್ಗಳು ಆಗಿಲ್ಲ. ಸೊ ಅದೇ ತರದನ್ನ ನನ್ನ ಕಾಲದಲ್ಲೂ ಅದೇ ನಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಮನವಿ. ಸೊ ನಿಮ್ಗೆ ಎಲ್ಲ ಆಶೀಸ್ ಗೊತ್ತಿದೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ. ಯಾರೇ ಆಗ್ಲಿ ಫಸ್ಟ್ ಗಣಪತಿನ ಕೂರ್ಸೋಕ್ಕಿಂತ ಮುಂಚೆ ಒಂದು ರೈಟಿಗೆ ಲೆಟರ್ ಕೊಡಬೇಕು. ಅದಕ್ಕಿಂತ ಮುಂಚೆ ಎಲ್ಲಿ ಕೂರಿಸ್ತಾ ಇದೀವಿ, ಯಾವ ಜಾಗದಲ್ಲಿ ಕೂರಿಸ್ತಾ ಇದೀವಿ, ಆ ಜಾಗದ ಪರ್ಮಿಷನ್ ಅಡ್ವಾನ್ಸ್ ನಮ್ಗೆ 4 days ಬಿಫೋರ್ ನಮಗೆ ಕೊಡ್ಬೇಕಾಗ್ತದೆ. 4 to 5 days ಬಿಫೋರ್. ಗಣಪತಿ ಕೂರ್ಸೋದಿನ ಒಂದಿನ 2 ದಿನ ಇದ್ದಂಗೆ ಒಂದು ಪರ್ಮಿಷನ್ ಕೇಳಿದ್ರೆ ಯಾವುದೇ ಕೊಡೋಕೆ ಬರೋದಿಲ್ಲ. ಯಾಕೆಂದ್ರೆ ಪ್ರತಿ ಡಾಟಾಸ್ ಸಮೇತವಾಗಿ ಈ ವರ್ಷ ಸಿಕ್ಕಿಲ್ಲ, ಹೋದ ವರ್ಷ ಸಿಕ್ಕಿಲ್ಲ, ಕಳೆದ ವರ್ಷ ಸಿಕ್ಕಿಲ್ಲ. ಬಟ್ ಇಲ್ಲಿ ಗಣಪತಿ ಉತ್ಸವದಲ್ಲಿ ಹೇಗ್ ಮಾಡ್ಕೊಂಡು ಗೊತ್ತಿಲ್ಲ. ಸೊ ಇಲ್ಲಿ ಕ್ಲಿಯರ್ ಆಗಿ ನಿಮಗೆಲ್ಲ ಗೊತ್ತಿಲ್ಲ, ಡಿಜೆಗೆ ಯಾವ್ದು ಪರ್ಮಿಷನ್ಸ್ ಗಳು ಇಲ್ಲ, ಇಲ್ಲಿವರೆಗೂ ಬಂದಿಲ್ಲ. ಮುಂದೆ ಬಂದ್ರೆ ನಾವು ನಿಮ್ಗೊಂದು ಗ್ರೂಪ್ ಮಾಡ್ತೀವಿ, ಯಾವ್ದು ನೀವೆಲ್ಲ ಕೊಟ್ಟೋಗ್ತೀರಿ. ಆದಷ್ಟು ಬೇಗ ಇವಾಗ ನೀವು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರೆ ಎಲ್ಲಾದ್ರೂ ಸೇರಿಸ್ಕೊಂಡು ಒಂದು ಗ್ರೂಪ್ ಮಾಡ್ತೀವಿ, ವಾಟ್ಸ್ಆಪ್ ಗ್ರೂಪ್ ಮಾಡಿ ಆ ಗ್ರೂಪ್ ಅಲ್ಲಿ ಎಲ್ಲವರ ವಿಚಾರಗಳನ್ನ ಶೇರ್ ಮಾಡ್ತಾ ಹೋಗ್ತೀವಿ. ಕೊನೆಯ ದಿನದವರೆಗೂ ಅಪ್ಡೇಟ್ ಸಿಗ್ಬಹುದು, ಬೇರೆ ಇನ್ಸ್ಟ್ರಕ್ಷನ್ಸ್ ಗೊತ್ತಾಗಿದೆ ಆಯ್ತಾ. ನಮ್ಗೆ ಲೇಟ್ ಆಗಿ ಪರ್ಮಿಷನ್ ಬಂದ್ರೆ ಆಮೇಲೆ ಡಿಜೆ ಸಿಗಲ್ಲ, ಒಳ್ಳೆ ಡಿಜೆ ಸಿಗಲ್ಲ, ಬೇಕಾಗಿದ್ದ ಸಿಗಲ್ಲ. ಹೋದ ವರ್ಷ ಮಾಡಿದ್ವಿ, ಅದೇ ತರ ಈ ವರ್ಷನು ಹೋದ ವರ್ಷ ಪರ್ಮಿಷನ್ ಇರಲಿಲ್ಲ. ಕೊನೆ ಕ್ಷಣದಲ್ಲಿ ಶಾಸಕರು ಮಾತಾಡಿ ಹಾಗಾಗಿ ಈ ವಿಚಾರವಾಗಿ ಡಿಜೆ ಹಾಕೋದಾಗಿರ್ಬೋದು, ಲೈಟಿಂಗ್ಸ್ ಹಾಕಿರೋದಾಗಿರ್ಬೋದು, ಲೈಟಿಂಗ್ಸ್ ಅಷ್ಟೇ ನಿಮ್ಮಲ್ಲೊಬ್ಬ ಎಲೆಕ್ಟ್ರಿಷಿಯನ್ ಸದಾ ನಿಮ್ಗೆ ಅವೈಲೇಬಲ್ ಆಗಿ ಇರ್ಬೇಕಾಗ್ತದೆ. ಏನಾದ್ರು ಇಶ್ಯೂಸ್ ಆಯ್ತು, ಶಾರ್ಟ್ ಸರ್ಕ್ಯೂಟ್ ಆಯ್ತು, ಇನ್ನೊಬ್ರಿಗೆ ಏನ್ ಸಮಸ್ಯೆ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಸಾರ್ಟ್ ಔಟ್ ಮಾಡೋ ಇನ್ನೇನು ಸಮಸ್ಯೆಗಳು ಅದನ್ನ ಸರಿ ಮಾಡೋ ತರ ಒಬ್ಬ ವ್ಯಕ್ತಿ ಎಲೆಕ್ಟ್ರಿಷಿಯನ್ ಅಲ್ಲಿ ಇರೋಂಥ ವ್ಯವಸ್ಥೆ ನಮಗೆ ಮಾಡ್ಕೋಬೇಕಾಗ್ತದೆ. ಮತ್ತೆ ಎಷ್ಟು ದಿನಕ್ಕೆ ವಿಸರ್ಜನೆ ಮಾಡ್ತೀವಿ ಅನ್ನೋದ್ರ ಸಮೇತವಾಗಿ ನಿಖರ ಕೊಡ್ಬೇಕು. ಈಗ 7 days ಅಂತ ಕೊಟ್ಟಿದ್ರಿ ಅಂದ್ರೆ ಅಥವಾ 6 days ಕೊಟ್ಟಿದ್ರಿ, 3 days ಕೊಟ್ಟಿದ್ರಿ ಅಂದ್ರೆ ಆ ಡೇಸ್ ಗಳೆಲ್ಲ ನೀವು ವಿಸರ್ಜನೆ ಮಾಡ್ಬೇಕಾಗ್ತದೆ. ಅದನ್ನ ಬಿಟ್ಟಿಲ್ಲ ಸರ್, ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ, ಕಮಿಟಿ ಡಿಸ್ಕಸ್ ಮಾಡಿದ್ವಿ, ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ವಿ.